रियासत भर में हार्ट अटैक से हो रही हिलाकतों के इजाफे के ताल्लुक से आज एमएलसी डॉक्टर धनंजय सरजी ने लेजिस्लेटिव काउंसिल में आवाज़ उठाई। उन्होंने बताया कि सरकारी अस्पतालों में दिल के अमराज का मुआयना करने की सहूलत में इजाफा करने की ज़रूरत है। अस्पतालों में ईसीजी करने के बावजूद क़ल्बी अमराज का पता लगाना पूरी तरह से मुमकिन नहीं है। इसके लिए टीएमटी टेस्ट की ज़रूरत होती है और ये सहूलत तमाम तर अखराजात के सरकारी अस्पतालों में होनी चाहिए, जो कि इस वक्त सरकारी अस्पतालों में दस्तयाब नहीं है। उन्होंने वज़ीर सेहत दिनेश गुंडू से मुतालबा किया कि वो फौरी तौर पर इस मामले में पेशरफ्त करें। साल 2024-25 में 17,000 लोग हार्ट अटैक से हिलाक हुए हैं। जयदेव अस्पताल की एक रिपोर्ट के मुताबिक 61,000 से ज़ायद अफराद क़ल्बी अमराज से मुतासर हो रहे हैं। इनमें 60% अफराद सिगरेट नोशी की वजह से क़ल्बी अमराज का शिकार हुए हैं। 10% अफराद शक्कर की बीमारी और 10% ब्लड प्रेशर की वजह से इन अमराज का शिकार हो रहे हैं। क़ल्बी अमराज का मुआयना करने के लिए ईसीजी नाकाफ़ी है, इसलिए टीएमटी और ट्रोपोनिन आई जैसे मखसूस मुआयने करवाने की ज़रूरत है। इससे हज़ारों लोगों की जान बचाई जा सकती है। ब्यूरो रिपोर्ट, इनकलाब न्यूज़, बेंगलुरु। ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕಿ ಗುರುತಿನ ಪ್ರಶ್ನೆ 693 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಒದಗಿಸಲಾಗಿದೆ. ಉತ್ತರವನ್ನು ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳೇ. ಆದರೆ ಅವರ ಉತ್ತರದಲ್ಲಿ ಉಲ್ಲೇಖ ಇದೆ 2023-24ರಲ್ಲಿ 229 ಜನ ಮರಣ ಹೊಂದಿದ್ದಾರೆ. ಕ್ರಿಟಿಕಲ್ ಇಸಿಜಿ 2,489. 2024-25ರಲ್ಲಿ 6,767 ಕ್ರಿಟಿಕಲ್ ಇಸಿಜಿ ಇದೆ. 608 ಜನ ಮರಣ ಹೊಂದಿದ್ದಾರೆ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 2022ರಲ್ಲಿ 5,800 ಜನ ಮರಣ ಹೊಂದ್ತಾರೆ. 2023ರಲ್ಲಿ 15,000 ಜನ ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದ್ತಾರೆ. 2024-25ರಲ್ಲಿ 17,000 ಜನ ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದಿದ್ದಾರೆ. ಜಯದೇವದ ಒಂದು ಸ್ಟಡಿ ಇದೆ, 61,299 ಜನ ಹಾರ್ಟ್ ಅಟ್ಯಾಕ್. ಅದರಲ್ಲಿ 60% ಸ್ಮೋಕಿಂಗು, 10% ಡಯಾಬಿಟಿಸು, 10% ಹೈಪರ್ ಟೆನ್ಷನು, 10% ಪ್ರೀವಿಯಸ್ ಕಾರ್ಡಿಯಾಕ್ ಇಲ್ನೆಸ್ ಇದ್ದ ಪೇರೆಂಟ್ಸ್ ಇದ್ದರೆ ಆಗುತ್ತೆ ಅಂಥೇಳಿ. ಆದರೆ ಇಲ್ಲಿ ಒಂದು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಪತಿಗಳೇ. ಇದು ಇಸಿಜಿ ಟೆಸ್ಟನ್ನು ಮಾಡ್ತಾರೆ, ಬಟ್ ಇಸಿಜಿ ಟೆಸ್ಟ್ ಕನ್ಫರ್ಮೇಟರಿ ಆಗಲ್ಲ. ಬೆಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಎರಡು, ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ಪ್ರೀವಿಯಸ್ ಹಿಸ್ಟ್ರಿ ಇದ್ದು ಮತ್ತು ಸ್ಮೋಕಿಂಗ್ ಹ್ಯಾಬಿಟ್ ಇದ್ದರೆ ಅವರಿಗೆ TMT ಮಾಡಬೇಕು. ಯಾವ ತಾಲೂಕು ಆಸ್ಪತ್ರೆಯಲ್ಲಿ TMT ಇದೆ ಅಂತ ದಯವಿಟ್ಟು ಮಾನ್ಯ ಸಚಿವರು ಉಲ್ಲೇಖ ಮಾಡಬೇಕು. ನನ್ನ ಪ್ರಕಾರ ಯಾವ ತಾಲೂಕು ಹೆಡ್ ಕ್ವಾರ್ಟರ್ಲ್ಲೂ TMT ಮಿಷಿನ್ ಇಲ್ಲ. ಅಕಸ್ಮಾತ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ABRK ಅಂಡರಲ್ಲಿ ಯಾವ ಆಸ್ಪತ್ರೆಯಲ್ಲಿ TMT ಇದೆ ಅದನ್ನು ಕವರ್ ಮಾಡಿದ್ರೆ ರಾಜ್ಯದ ಜನತೆಗೆ ಭಾಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಮಾನ್ಯ ಆರೋಗ್ಯ ಸಚಿವರಿಗೆ ಒತ್ತಾಯಿಸ್ತಿದ್ದೇನೆ. ಎರಡನೇದು ಸ್ಪೆಸಿಫಿಕ್ ಟೆಸ್ಟು. ಸ್ಪೆಸಿಫಿಕ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದೆ, ಡೌಟ್ಫುಲ್ ಇಸಿಜಿ ಅಂದರೆ ಟ್ರೋಪೋನಿನ್ ಐ ಅನ್ನೋದು ಒಂದು ಸ್ಪೆಸಿಫಿಕ್ ಟೆಸ್ಟ್. ಅಂದರೆ 90% ಸ್ಪೆಸಿಫಿಸಿಟಿ ಆ್ಯಂಡ್ ಸೆನ್ಸಿಟಿವಿಟಿ ಇದೆ. ಟ್ರೋಪೋನಿನ್ ಐನ ಯಾವ ತಾಲೂಕು ಹಾಸ್ಪಿಟ್ಲಲ್ಲೂ ಇಲ್ಲ ಮಾನ್ಯ ಸಭಾಪತಿಗಳೇ. ಆ ಟ್ರೋಪೋನಿನ್ ಐ ಟೆಸ್ಟ್ ಏನಾದ್ರು ಆಯಿತು ಅಂದರೆ ಖಂಡಿತವಾಗ್ಲೂ ಐಡೆಂಟಿಫಿಕೇಶನ್ ಆಫ್ ಹಾರ್ಟ್ ಡಿಸೀಸು ಬೇಗ ಆಗ್ತದೆ, ಸುಮಾರಷ್ಟು ಜನರ ಜೀವವನ್ನು ಉಳಿಸ್ಬೋದು ಅಂತ ಮಾನ್ಯ ಸಚಿವರಿಗೆ ನಾನು ಒತ್ತಾಯಿಸ್ತಿದ್ದೇನೆ. ದಯವಿಟ್ಟು ಅದನ್ನು ಮಾಡಬೇಕು ಅಂತ. ಮೂರನೇದು ಲೈಫ್ ಸೇವಿಂಗ್ ಇಂಜೆಕ್ಷನ್ ಅಂದರೆ ಥ್ರಾಂಬೋಲಿಟಿಕ್ ಟೆನೆಕ್ಟೇಪ್ಲೇಸ್ ಅಂತ ಇಂಜೆಕ್ಷನ್ ಇದೆ. ಅದನ್ನು ಕೆಲವೊಂದು ಸೆಂಟರಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಎಷ್ಟೊಂದು ಸೆಂಟರ್ಗಳಲ್ಲಿ, ಉದಾಹರಣೆಗೆ ಹಾವೇರಿಯಲ್ಲಿ ಒಂದೇ ಒಂದು ಕಾರ್ಡಿಯಾಕ್ ಸೆಂಟರ್ ಇಲ್ಲ, ಸಿರ್ಸಿಯಲ್ಲಿ ಯಾವುದೇ ಒಂದು ಕಾರ್ಡಿಯಾಕ್ ಸೆಂಟರ್ ಇಲ್ಲ. ಅಂಥ ಕಡೆಯಲ್ಲಿ ಆ ಪೇಷಂಟ್ಸಿಗೆ ಟೆನೆಕ್ಟೇಪ್ಲೇಸ್ ಇಂಜೆಕ್ಷನ್ನ ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ಲಿ ಇಟ್ಟರೆ ಸುಮಾರಷ್ಟು ಜೀವವನ್ನು ನಾವು ಉಳಿಸ್ಬೋದು ಅಂತ ಈ ಸಮಯದಲ್ಲಿ ಮಾನ್ಯ ಆರೋಗ್ಯ ಸಚಿವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಲ್ಕನೇದು ಬೈಪಾಸ್ ಸರ್ಜರೀಸು. ಮಧ್ಯ ಕರ್ನಾಟಕದಲ್ಲಿ ಯಾರು ಹಾರ್ಟ್ ಅಟ್ಯಾಕ್ ಆಗಿ ಬೈಪಾಸ್ ಬೇಕು ಅಂತಂದರೆ ಅವರು ದೂರದ 500 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬೆಂಗಳೂರಿಗೆ ಹೋಗಬೇಕು, ಇಲ್ಲ ಅಂದರೆ ಗುಲ್ಬರ್ಗಕ್ಕೆ ಹೋಗಬೇಕು. ಅದಕ್ಕೋಸ್ಕರ ದಯವಿಟ್ಟು ಹುಬ್ಳಿ ಅಥವಾ ಶಿವಮೊಗ್ಗದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಕಾರ್ಡಿಯಾಕ್ ಬೈಪಾಸ್ ಸರ್ಜರೀಸ್, ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಯಾರಿಗಾಗುತ್ತೋ ಅದರಲ್ಲಿ 10% ಕಾರ್ಡಿಯಾಕ್ ಬೈಪಾಸ್ ಸರ್ಜರೀಸ್ ಬೇಕಾಗ್ತದೆ. ದಯವಿಟ್ಟು ಅದನ್ನು ಮಾಡಬೇಕು ಅಂತ ಮಾನ್ಯ ಸಚಿವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಮಾನ್ಯ ಸಭಾಪತಿಗಳಿಗೆ ಇನ್ನೊಂದು ಕ್ವಶನ್ನು, ಇದರಲ್ಲಿ ಗ್ಯಾರಂಟಿಯ ಇದನ್ನು ಎಲ್ಲ ಕಡೆ ಪೇಜ್ ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆರೋಗ್ಯದ ಗ್ಯಾರಂಟಿ ಬಗ್ಗೆ ದಯವಿಟ್ಟು ಅಡ್ವರ್ಟೈಸ್ಮೆಂಟ್ನ ಕೊಡಿ, ಯಾರು ಹೋಗಿ ರಿಸ್ಕ್ ಇದ್ದವ್ರಿಗೆ ತೋರಿಸ್ಬೇಕು ಅನ್ನೋದನ್ನು ಒಂದು ಐಡೆಂಟಿಫಿಕೇಶನ್ ಮಾಡಿ ಅಂತ ಮಾನ್ಯ ಆರೋಗ್ಯ ಸಚಿವರಲ್ಲಿ ಹೇಳ್ತಾ, ಕೊನೆಯದಾಗಿ ಭಾಳ ಮುಖ್ಯವಾಗಿ ಮಂಗಳೂರು, ಉಡುಪಿ ಇಲ್ಲಿ ಎಷ್ಟು ಕೇಸಸ್ ಔಟ್ಪುಟ್ ಇದೆ, ಅಲ್ಲಿ ಗೌರ್ಮೆಂಟಿಂದ ಯಾವುದು ಕ್ಯಾತ್ ಲ್ಯಾಬ್ ಇಲ್ಲ. ಅದೇ ಥರ ಹಾವೇರಿಲಿ ಕ್ಯಾತ್ ಲ್ಯಾಬ್ ಇಲ್ಲ, ಸಿರ್ಸಿಯಲ್ಲಿ ಕ್ಯಾತ್ ಲ್ಯಾಬ್ ಇಲ್ಲ, ಸುಮಾರಷ್ಟು ಜಿಲ್ಲೆಗಳಲ್ಲಿ ಒಂದೇ ಒಂದು ಕ್ಯಾತ್ ಲ್ಯಾಬ್ ಇಲ್ಲ. ಅವರೆಲ್ಲರೂ ಏನಾದ್ರು ಹಾರ್ಟ್ ಅಟ್ಯಾಕ್ ಆದರೆ ಸುಮಾರು ದೂರ ಟ್ರಾವೆಲ್ ಮಾಡೋಷ್ಟೊತ್ತಿಗೆ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಮಾನ್ಯ ಸಭಾಪತಿಗಳೇ. ಆ ನಿಟ್ಟಿನಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಕ್ಯಾತ್ ಲ್ಯಾಬ್ ಇಲ್ಲ, ಗೌರ್ಮೆಂಟಿಂದ ಆಗಿರ್ಬೋದು, ಪ್ರೈವೇಟ್ ಇಲ್ಲ, ತುರ್ತಾಗಿ ಅಲ್ಲಿಗೆ ಕ್ಯಾತ್ ಲ್ಯಾಬನ್ನು ಪ್ರೊವೈಡ್ ಮಾಡೋದು ಭಾಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ.
ಸಚಿವರು. ಮಾನ್ಯ ಸಭಾಪತಿಗಳೇ, ಡಾಕ್ಟರ್ ಸರ್ಜಿ ಅವರು ಅನೇಕ ಅವರು ಅಲ್ಲಿ ಉಪಪ್ರಶ್ನೆಗಳೆಲ್ಲ ಕೇಳಿದ್ದಾರೆ. ಅವರ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಒಂದು ಎಲ್ಲ ಸವಿಸ್ತಾರವಾದ ಉತ್ತರ ಕೊಟ್ಟಿದ್ದೇವೆ. ಈ ನಮ್ಮಲ್ಲಿರುವಂಥ ಮಾಹಿತಿ ಏನಿದೆ ಹೃದಯಘಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಬಗ್ಗೆನೇ ಅವ್ರದ್ದು ಮುಖ್ಯವಾದಂಥ ಪ್ರಶ್ನೆ. ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಅವರು ಅದನ್ನು ಕವರ್ ಮಾಡಿದ್ದಾರೆ. ಎಲ್ಲೆಲ್ಲಿ ಈ ಯೋಜನೆಗೆ ನಾವು ಭಾಳ ಒತ್ತು ಕೊಡ್ತಾ ಇದ್ದೀವಿ. ಈಗ ಎಲ್ಲ ಜಿಲ್ಲೆಗಳಲ್ಲಿ ನಾವು ಮಾಡಿದ್ದೇವೆ ಮತ್ತು ಬೇರೆ ಬೇರೆ ಅಂಶಗಳು ಕೂಡ ಸೇರಿಸಿದ್ದೇವೆ. ಈಗ ನಿದ್ದೆಯ ಕೊರತೆ ಮತ್ತು ಈ ಬೊಜ್ಜುತನ ಮತ್ತು ಬೇರೆ ಬೇರೆ ಡಯಾಬಿಟಿಕ್ ಫುಟ್ಟು, ಡಯಾಬಿಟಿಕ್ ರಿಟು, ಇದೆಲ್ಲ ಬೇಕಾದಷ್ಟು ಬೇರೆ ಬೇರೆ ಅಂಶಗಳಿದೆ. ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಏನು ಡಾಕ್ಟರ್ ಸರ್ಜಿ ಅವರು ಹೇಳಿದ್ದಾರೆ, ಒಂದು ಹೇಳಿದ್ರು ಅವರು ಎಲ್ಲ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಫೆಸಿಲಿಟಿಯನ್ನು ಮಾಡಿ ಅಂತ ಹೇಳಿದ್ದಾರೆ. ಕ್ಯಾತ್ ಲ್ಯಾಬ್ ಬಗ್ಗೆ ಮಾತಾಡಿದ್ರು. ಕ್ಯಾತ್ ಲ್ಯಾಬ್ಗಳು ಅದು ಏನಂತ ಹೇಳಿದ್ರೆ ಕಾರ್ಡಿಯಕ್ ಕೇರು ಸ್ವಲ್ಪ ಅದು ಸೂಪರ್ ಸ್ಪೆಷಾಲಿಟಿ ಕೇರ್, ಅದು ಎಲ್ಲ ನಮ್ಮ ಮೆಡಿಕಲ್ ಎಜುಕೇಷನಲ್ಲಿ ಮಾಡ್ತಾರೆ. ಆದರೂ ಕೂಡ ಈಗ ನಮ್ಮ ಇಲಾಖೆಯಿಂದನೂ ಕೂಡ ನಾವೀಗ ಮಾಡೋದಕ್ಕೆ ಮಂಗಳೂರಿನಲ್ಲಿ ಮಾಡೋದಕ್ಕೆ ಒಂದು ತೀರ್ಮಾನ ಆಗಿದೆ. ಸಿ ವಿ ರಾಮನ್ ನಗರ್ ಆಸ್ಪತ್ರೆಯಲ್ಲಿ, ನಮ್ಮ ಆಸ್ಪತ್ರೆಯಲ್ಲೂ ಕೂಡ ಮಾಡೋದಕ್ಕೆ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ಆಮೇಲೆ ಹೊಸಪೇಟೆ ಆಸ್ಪತ್ರೆಯಲ್ಲೂ ಕೂಡ ಅಲ್ಲಿ ಅಲ್ಲೂ ಒಂದು ಮಾಡೋದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ಒಂದು ಹಂತದಲ್ಲಿದೆ ಮಾನ್ಯ ಸಭಾಪತಿಗಳೇ. ಆದ್ದರಿಂದ ಆದಷ್ಟು ಎಲ್ಲ ಕಡೆ ಈ ಕಾರ್ಡಿಯಾಕ್ ಕೇರ್ಗೆ ಒಂದು ಒತ್ತನ್ನು ಕೊಡಬೇಕು ಅಂತ. ಯಾಕಂದರೆ ಇದು ಪ್ರಿವೆಂಟಬಲ್. ಇದು ಕಾರ್ಡಿಯಾಕ್ ಅರೆಸ್ಟನ್ನು ನಾವು ಮೊದಲೇ ಪತ್ತೆ ಹಚ್ಚಿದ್ರೆ ಅಥವಾ ಸರಿಯಾದ ಸಮಯಕ್ಕೆ ಪತ್ತೆ ಹಚ್ಚಿದ್ರೆ ನಾವು ಆ ಜೀವವನ್ನು ಉಳಿಸ್ಬೋದು. ಈಗ ಅವರು ನಾವು ಫಿಗರ್ಸ್ ಕೊಟ್ಟರು, ನಮ್ಮ ಪುನೀತ್ ರಾಜ್ಕುಮಾರ್ ಯೋಜನೆ ಅಡಿಯಲ್ಲಿ ಎಷ್ಟೆಷ್ಟು ನಾವು ಮಾಡಿದ್ದೇವೆ ಅಂತ. ಈ ವರ್ಷ ನಾವು ಅಂದರೆ ಕಳೆದ ವರ್ಷ ಸುಮಾರು 86 ಆಸ್ಪತ್ರೆಗಳಲ್ಲಿದೆ. ಈ ವರ್ಷ ನಾವು ಪ್ರತಿಯೊಂದು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಎಲ್ಲೆಲ್ಲಿ ಫೆಸಿಲಿಟಿ ಚೆನ್ನಾಗಿದೆ ಅಲ್ಲಿ ಈ ಟೆಲಿ ECG ವ್ಯವಸ್ಥೆಯನ್ನು ತೊಗೊಂಬರ್ತಾ ಇದ್ದೀವಿ. ಏನು ಈಗ ಈ ಹೃದಯ ಜ್ಯೋತಿ ಯೋಜನೆಯಲ್ಲಿದೆ ಅದನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡ್ತೀವಿ ಈ ವರ್ಷ. ಸೊ ಅಲ್ಲಿ ಯಾರಿಗೆ ಈ ರೀತಿಯ ಹೃದಯ ಒಂದು ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಅವರಿಗೆ ECGಯನ್ನು ತೊಗೊಳ್ತಕ್ಕಂಥದ್ದಕ್ಕೆ ಅದನ್ನು ಟೆಲಿ ECG ಅಂತ ಏನು ಮಾಡಿದ್ದೀವಿ ಅಂತ ECG ತೊಗೊಳ್ತೀವಿ. ಅದು ಎಕ್ಸ್ಪರ್ಟ್ಸನ್ನು ಅದನ್ನು ನೋಡ್ತಾರೆ. ಅದೇನೋ ಅನುಮಾನ ಇದ್ದರೆ ಅವರಿಗೆ ಸಲಹೆ ಕೊಡ್ತಾರೆ ಮುಂದೆ ಏನು ಮಾಡಬೇಕು ಅಂತ. ಸೊ ಅದನ್ನು ಒಂದು ಸ್ಕ್ರೀನಿಂಗನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದ್ರ ಮುಖಾಂತರ ಅದು ಈ ವರ್ಷ ರಾಜ್ಯ ವ್ಯಾಪ್ತಿಗೆ ತೊಗೊಂಡ್ಬರ್ತಾ ಇದ್ದೀವಿ. ಮತ್ತು ಟೆನೆಕ್ಟಪ್ಲೇಸ್ ಬಗ್ಗೆನೂ ಹೇಳಿದ್ರು. ಎಲ್ಲೆಲ್ಲಿ ಈ ಟೆಲಿ ECG ಇರ್ತದೆ ಅಲ್ಲೆಲ್ಲ ಕೂಡ ಈ ಟೆನೆಕ್ಟಪ್ಲೇಸ್ ಇಂಜೆಕ್ಷನ್ ಕೊಡ್ತೀವಿ. ಅದ್ರ ಮುಖಾಂತರ ಕ್ಲಾಟ್ ಆಗಿದ್ರೆ ಅವ್ರಿಗೆ ಆ ಸಮಯದಲ್ಲಿ ಆ ಇಂಜೆಕ್ಷನ್ ಕೊಟ್ಟರೆ ಆ ಕ್ಲಾಟ್ ಕರಗುತ್ತೆ, ಆ ಜೀವ ಬದುಕ್ತದೆ. ಆಮೇಲೆ ಬೇಕಾದ್ರೆ ನಂತರ ಅವ್ರು ಬೈಪಾಸ್ ಮಾಡ್ಕೋಬೋದು, ಇನ್ನೊಂದು ಮಾಡ್ಕೋಬೋದು, ಏನಾದ್ರು ಮಾಡ್ಕೋಬೋದು. ಇಲ್ಲದೆ ಹೋದ ಅನೇಕ ಸಂದರ್ಭಗಳಲ್ಲಿ ಹೃದಯಘಾತ ಆಗಿರ್ತದೆ, ದಾರಿಯಲ್ಲೇ ತೀರ್ಕೊಂಡ್ಬಿಡ್ತಾರೆ ಆಸ್ಪತ್ರೆ ಮುಟ್ಟುವಷ್ಟೊತ್ತಿಗೆ. ಸೊ ಈ ಥರದ ಒಂದು ಸುಮಾರು 25,000 ವೆಚ್ಚ ಒಂದು ಇಂಜೆಕ್ಷನ್ಗೆ, ಅದು ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ ಮನೆ ಸಭಾಪತಿಗಳು, ಅದನ್ನು ಮಾಡಿದ್ದೀವಿ. ಮತ್ತು ಅವ್ರು ಹೇಳಿದಾಗೆ ಕಾರ್ಡಿಯಾಕ್ ಬೈಪಾಸ್ಗೂ ಮಾಡೋದಕ್ಕೆ ಹೇಳಿದ್ದಾರೆ. ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ಹೆಚ್ಚು ಪ್ರಚಾರ ಕೊಡಿ ಅಂತಲೂ ಕೇಳಿದ್ದಾರೆ. ಖಂಡಿತವಾಗಿಯೂ ಇದರ ಬಗ್ಗೆ ನಾವು ಅರಿವನ್ನು ಜಾಗೃತಿ ಮೂಡಿಸಬೇಕು, ಜನರಲ್ಲಿ ಗೊತ್ತಾಗಬೇಕಿದು. ಯಾಕಂದರೆ ಇದೆಲ್ಲ ನಮ್ಮ ಕೈಯಲ್ಲಿರುವಂಥದ್ದು. ಇವತ್ತು ಹೃದಯಘಾತವನ್ನು ಅದು ನಾವು ತಡೆಗಟ್ಟಿಸ್ಬೋದು, ಕಮ್ಮಿ ಮಾಡ್ಬೋದು. ಯಾಕಂತ ಹೇಳಿದ್ರೆ ಅನೇಕ ಕಾರಣಗಳು, ಅದು ಸ್ವಯಂ ಕೃತ್ಯ ಅಪರಾಧಗಳು, ಅನೇಕ ಕಾರಣಗಳು. ಸೊ ನಾವು ಅದಕ್ಕೆ ಶಾಲೆಗಳಲ್ಲೇ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಕೂಡ ಇರ್ಬೋದು, ಅದ್ರ ಬಗ್ಗೆನೂ ನಾವು ಒಂದು ಶಿಕ್ಷಣ ನೀಡ್ತಕ್ಕಂಥ ವ್ಯವಸ್ಥೆಗೆ ನಾವು ಸಲಹೆಗಳು ಶಿಕ್ಷಣ ಇಲಾಖೆಗೆ ಕೂಡ ಕೊಟ್ಟಿದ್ದೇವೆ. ಮತ್ತು ಇನ್ನೊಂದೇನು AED ಡಿವೈಸ್ ಏನಿದೆ, ಡಿಫಿಬ್ರಿಲೇಟರ್ ಅಂತ ಏನು ಹೇಳ್ತೀವಿ, ಅದು ಈ ಹಾರ್ಟ್ ಎಲೆಕ್ಟ್ರಿಕಲ್ ಸಿಸ್ಟಮನ್ನು ರಿವೈವ್ ಮಾಡುವಂಥ ಒಂದು ಮೆಷಿನ್ ಅದು. ಸೊ ಅದನ್ನು ಕೆಲವು ಕಡೆ ನಮ್ಮ ಹತ್ರ ಮಾಡಬೇಕು ಅಂತ ಹೋದ ವರ್ಷನೇ ತೀರ್ಮಾನ ಮಾಡಿದ್ದು. ಆದರೆ ಎಲ್ಲಿ ಅಳವಡಿಸ್ಬೇಕು ಅಂದರೆ ಈಗ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಬಸ್ ಸ್ಟ್ಯಾಂಡ್ಗಳು, ಕೇಂದ್ರ ಬಸ್ ಸ್ಟ್ಯಾಂಡಲ್ಲಿ, ಏರ್ಪೋರ್ಟ್ಗಳಲ್ಲಿ ಎಲ್ಲಿ ಸ್ವಲ್ಪ ಟೆಕ್ನಿಕಲ್ ಮ್ಯಾನ್ ಪವರ್ ಇರುವಂಥ ಜಾಗದಲ್ಲಿ ಅದನ್ನು ಇಟ್ಟರೆ, ಸ್ವಲ್ಪ ಟ್ರೈನ್ ಮಾಡಿದ್ರೆ ಅದನ್ನು ಉಪಯೋಗಿಸೋ ಕೂಡ ಅವಕಾಶ ಆಗುತ್ತೆ. ಯಾಕಂದರೆ ಅನೇಕ ಸಂದರ್ಭದಲ್ಲಿ ಹಾರ್ಟ್ನ ರಿವೈವ್ ಮಾಡುವಂಥ ಶಕ್ತಿ ಅದಕ್ಕೆ ಇರ್ತದೆ. ಸೊ ಅದನ್ನು ಕೂಡ AED ಡಿವೈಸಸನ್ನು ಯೂಸ್ ಮಾಡಬೇಕು ಅಂತಲೂ ನಾವು ಈ ವರ್ಷದಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಮಾನ್ಯ ಸಭಾಪತಿಗಳೇ ಈ ವಿಚಾರದಲ್ಲಿ ನಾವು ಉತ್ತರ ಕೊಟ್ಟಿದ್ದೇವೆ. ಬಹುಶಃ ಅವ್ರಿಗೆ ಅದರ ಬಗ್ಗೆ ಉತ್ತರ ಅವರಿಗೆ ಸರಿಯಾಗಿದೆ ಅಂತ ಅನ್ಸುತ್ತೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಆರೋಗ್ಯ ಸಚಿವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ, ನಮ್ಮ ಹರ್ಷ ಗುಪ್ತಾ ಸಾಹೇಬರು ತಾವು ಮಾಡ್ತಿದ್ದೀರಾ. ಬಟ್ ಒಂದು ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಎಲ್ಲೆಲ್ಲಿ
ECG ಡೌಟ್ಫುಲ್ ಬರುತ್ತೆ, ಎಲ್ಲಿ ಹೈ ರಿಸ್ಕ್ ಇರುತ್ತೆ ಅಲ್ಲಿ TMT ಮಾಡಬೇಕು ಅಂದರೆ ನಿಮಗೆ ಅಟ್ಲೀಸ್ಟ್ ABRKಯಲ್ಲಿ ಅಂಡರ್ನ ಪ್ರೈವೇಟ್ ಹಾಸ್ಪಿಟಲ್ ಕೊಲಾಬ್ರೇಷನ್ ಮಾಡಿ ಒಂದು TMT ಒಂದು ಮಾಡಿದರೆ ತುಂಬ ಅನುಕೂಲ ಆಗ್ತದೆ, ಆರೋಗ್ಯಕ್ಕೆ ಭಾಳ ಅನುಕೂಲ ಆಗ್ತದೆ ಅಂತ ಒಂದನೇದು. ಎರಡನೇದು ಟ್ರೋಪೋನಿನ್ ಐ ಸ್ಪೆಸಿಫಿಕ್ ಟೆಸ್ಟು ಮಾನ್ಯ ಸಭಾಧ್ಯಕ್ಷರೇ, ಆ ಟ್ರೋಪೋನಿನ್ ಐನ ತಾಲೂಕು ಹೆಡ್ ಕ್ವಾರ್ಟರ್ಲಿ ಮಾಡಿದರೆ, ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಆಗಿ ಒಂದು ಚೆಸ್ಟ್ ಪೇನ್ ಅಂತ ಬಂದರೆ ಟ್ರೋಪೋನಿನ್ ಪಾಸಿಟಿವ್ ಅಂದರೆ ಡೆಫಿನೆಟ್ಲಿ ಆಗುತ್ತೆ, ಅಂದರೆ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಆ ಪ್ರೂಫ್ ಇಟ್ಕೊಂಡ್ರೆ ನಮಗೆ ಆ ಟೆನೆಕ್ಟಪ್ಲೇಸ್ ಕೊಡೋದಕ್ಕೆ ಅನುಕೂಲ ಆಗ್ತದೆ. ದಯವಿಟ್ಟು ಅದು ಟ್ರೋಪೋನಿನ್ ಐ ಟೆಸ್ಟನ್ನು ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಲಿ ಮಾಡಬೇಕು ಅಂತ. ಮೂರನೇದು, ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಹಾರ್ಟ್ ಇನ್ ಫೆಸಿಲಿಟಿ ಇಲ್ಲ ಅಂತ ಕಡೆ ಕಂಪಲ್ಸರಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಲ್ಲೂ ಟೆನೆಕ್ಟಪ್ಲೇಸ್ ಇಂಜೆಕ್ಷನ್ ದಯವಿಟ್ಟು ತಾವು ಅವಕಾಶ ಮಾಡಿಕೊಡ್ಬೇಕು, ಇಡೋದಕ್ಕೆ ಅವಕಾಶ ಮಾಡಬೇಕು ಅಂತ. ನಾಲ್ಕನೇದು, ಶಿವಮೊಗ್ಗ ಮತ್ತು ಹುಬ್ಳಿಯಲ್ಲಿ ಒಂದು ಬೈಪಾಸ್ ಮಾಡುವಂಥ ಸರ್ಜರೀಸ್ನ ಮಾಡೋದಕ್ಕೆ ಅನುಕೂಲ ಮಾಡಿದರೆ ನಿಜವಾಗ್ಲೂ ರಾಜ್ಯದ ಜನತೆಗೆ ಭಾಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಇಲ್ಲ. ಮಾನ್ಯ ಸಭಾಧ್ಯಕ್ಷರು, ಈಗ ಟೆನೆಕ್ಟಪ್ಲೇಸ್ ಈಗ ಎಲ್ಲ ತಾಲೂಕು ಆಸ್ಪತ್ರೆಗೆ ವಿಸ್ತರಣೆ ಆಗ್ತದೆ, ಆಯಿತಾ? ಅದು ಬಟ್ ನೀವು ಹೇಳಿದ ಮೊದಲೇ ಸಲಹೆ ಏನಿದೆ ಖಂಡಿತವಾಗಿ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು TMT ಅದು ಒಂದು ಟೆಸ್ಟ್ ಮಾಡಬೇಕು ಅಂತ, ಸ್ಟ್ರೆಸ್ ಟೆಸ್ಟ್ ಅದು. ಆಮೇಲೆ ABRK ಅಡಿಯಲ್ಲಿ ಇನ್ನೊಂದು ಅವರು ಏನು ಹೇಳಿದ್ರಿ, ಟೆಕ್ನಿಕಲ್ ವರ್ಡ್ ನನಗೆ ಗೊತ್ತಿಲ್ಲ, ಇಲ್ಲ ಇನ್ನೊಂದು ಏನು ಹೇಳಿದ್ರಲ್ಲ, ಟ್ರೋಪೋನಿನ್ ಟೆಸ್ಟ್ ಮಾಡಬೇಕು ಅಂತ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ, ಅದು ಅಳವಡಿಸೋಕೆ ಸಾಧ್ಯ ಅಂದರೆ ಖಂಡಿತ ಅದನ್ನು ಕೂಡ ಮಾಡ್ತೀನಿ. ಅದ್ರ ಬಗ್ಗೆ ನಾನು ಖಂಡಿತವಾಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ.